ಮೂಡ ಟೆನ್ಷನ್ನಲ್ಲಿರುವ ಸಿಎಂಗೆ ಸಚಿವರಿಂದ ಆತ್ಮಸ್ಥೈರ್ಯ ತುಂಬುವ ಕೆಲಸ ಆಗ್ತಾ ಇದೆ. ಸಿಎಂ ನಿವಾಸದಲ್ಲಿ ಆಪ್ತ ಸಚಿವರ ಜೊತೆ ಸಭೆ ನಡೆಯಿತು. ಸಚಿವರಾದ ಜಮೀರ್ ಅಹಮದ್, ವೆಂಕಟೇಶ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ಸೇರಿದ ಹಾಗೆ ಹಲವು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದರು. ಕಾನೂನು ಹೋರಾಟದ ಬಗ್ಗೆ ಆಪ್ತರ ಜೊತೆ ಸಮಾಲೋಚನೆ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ರಾಜಕೀಯ ರಣತಂತ್ರದ ಬಗ್ಗೆಯೂ ಕೂಡ ಕಾವೇರಿಯಲ್ಲಿ ಮೀಟಿಂಗ್ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅವರ ನಿವಾಸದಲ್ಲಿ ಇದ್ದಾರೆ, ಏನ್ ಚರ್ಚೆಗಳಾಯ್ತು, ಮಾಹಿತಿ ಕೊಡೋದಾದ್ರೆ? ವೀಣಾ, ಇದೀಗ ಮೂಡ ಹಗರಣದ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳು ನಿನ್ನೆ ರಾತ್ರಿಯಿಂದ ನಡೆದಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮೊದಲನೇದಾಗಿ ಇಡಿ ಇದೀಗ ಈ ಒಂದು ವಿಚಾರಕ್ಕೆ ಎಂಟ್ರಿ ಆಗಿದೆ. ಸ್ವತಂತ್ರವಾಗಿ ಅವರು ತನಿಖೆಗೆ ಮುಂದಾಗಿರುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದರ ಬೆನ್ನಲ್ಲೇ ಸಿಎಂ ಪತ್ನಿ ಪಾರ್ವತಮ್ಮನವರು ತಮ್ಮ 14 ಸೈಟ್ಗಳನ್ನು ವಾಪಸ್ ಕೊಡುವಂಥ ಒಂದು ನಿರ್ಧಾರಕ್ಕೆ ಬಂದು ಮೂಡಾಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದಾದ ಮೇಲೆ ಆರೋಪಗಳು ಪ್ರತ್ಯಾರೋಪಗಳು ನಡೀತಾ ಬಂತು. ಅಂದರೆ ವಾಪಸ್ ಕೊಟ್ಟ ಮಾತ್ರಕ್ಕೆ ಸಿಎಂ ತಪ್ಪು ಮಾಡಿಲ್ಲ ಅಂತ ಅಲ್ಲ, ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ಒಂದಷ್ಟು ಟೀಕೆಗಳನ್ನು ಮಾಡಿಕೊಂಡು ಬಂದವು. ಇದೆಲ್ಲದರ ಬೆನ್ನಲ್ಲೇ ಸಿಎಂ ಬೆನ್ನಿಗೆ ಅವರ ಒಂದಷ್ಟು ಜನ ಆಪ್ತ ಸಚಿವರುಗಳು ಕೂಡ ಈಗ ನಿಂತಿರುವಂಥದ್ದು. ಸಿಎಂ ನಿವಾಸ, ಸರ್ಕಾರಿ ನಿವಾಸವಾದಂಥ ಕಾವೇರಿಗೆ KN ರಾಜಣ್ಣ, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಅವರಿಗೆ ಆಪ್ತ ವಲಯದಲ್ಲಿರುವಂಥ ಒಂದಷ್ಟು ಜನ ಸಚಿವರುಗಳು ಬಂದು ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಹೊತ್ತು ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತು ಮಧ್ಯಾಹ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನು ವಿಶ್ವ ಹಿರಿಯರ ದಿನಾಚರಣೆ ಇತ್ತು, ಆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ಬಳಿಕ ಸಿಎಂ ನಿವಾಸದಲ್ಲಿ ಈ ಎಲ್ಲ ಸಚಿವರುಗಳು ಕೂಡ ಬಂದು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ ಬಳಿಕ ಈ ಒಂದು ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಾನೂನು ಹೋರಾಟ ಯಾವ ರೀತಿ ಇರಬೇಕು, ಕಾನೂನು ಹೋರಾಟಕ್ಕೆ ನಾವೆಲ್ಲ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಸಾಕಷ್ಟು ಹೊತ್ತು, ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಈ ಎಲ್ಲ ಸಚಿವರುಗಳು ಸಿಎಂ ಜೊತೆ ಚರ್ಚೆಯನ್ನು ಮಾಡಿ ಸಿಎಂಗೆ ಒಂದು ನೈತಿಕ ಸ್ಥೈರ್ಯವನ್ನು ಕೂಡ ತುಂಬಿದ್ದಾರೆ. ಕಾನೂನು ಹೋರಾಟವನ್ನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸಿಎಂ ಎಲ್ರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೀವಿ, ಹೈಕಮಾಂಡ್ ಈಗಾಗಲೇ ತಮ್ಮ ಬೆನ್ನಿಗಿದೆ, ತಾವು ಕೂಡ ಯಾವುದಕ್ಕೂ ಕೂಡ ಧೈರ್ಯಗೆಡಬೇಡಿ, ತಪ್ಪು ಮಾಡಿಲ್ಲ ಅಂದರೆ ಎದುರುವಂಥ ಪ್ರಮೇಯ ಇಲ್ಲ, ಹಾಗಾಗಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ, ಇದನ್ನು ಕಾನೂನು ರೀತಿಯಲ್ಲೇ ಎದುರಿಸೋಣ, ಕಾನೂನಿನ ಪ್ರಕಾರವೇ ಉತ್ತರ ಕೊಡೋಣ, ಗೆದ್ದು ತೋರಿಸೋಣ ಅನ್ನುವಂಥ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಸಚಿವರುಗಳು ಧೈರ್ಯವನ್ನು ತುಂಬಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.